ಒಳ್ಳೆ ಬೆಳಕಾಗಲಿ, ನಾಳೆ ಸಮಾಜಕ್ಕೆ ಬೇಕಾಗುವಂಥ ಮಕ್ಕಳಾಗಲಿ. ಜೊತೆಗೆ ಸಾಧ್ಯವಾದಷ್ಟು ಯಾರೊಬ್ಬ ಮಕ್ಕಳು ತನ್ನ ತಂದೆ ತಾಯಿನ ಜನ್ಮ ಕೊಟ್ಟಂಥ ತಂದೆ ತಾಯಿನ ಯಾರು ದೇವ್ರಂತ ಕಾಣ್ತಾರೋ ಅವ್ರ ಕುಟುಂಬ ಯಾವತ್ತೂ ಚೆನ್ನಾಗಿರುತ್ತೆ, ಅವ್ರ ಮನೆತನ ಚೆನ್ನಾಗಿರುತ್ತೆ. ಅವನಿಗೆ ಸ್ವಲ್ಪ ದಿನ ಕಳೆದ್ರೆ ಅವನಿಗೆ ಬುದ್ಧಿ ಬರುತ್ತೆ. ತಲೆ ಕೆಡಿಸ್ಕೊಬೇಡ, ನಾನು ಹೇಳಿದ್ರೆ ಇದು ಮಾಡಮ್ಮ ನೀನು, ಇದರಿಂದ ನಿನ್ನ ಕುಟುಂಬ ಚೆನ್ನಾಗಿರುತ್ತೆ. ಒಳ್ಳೇದಾಗ್ಲಿ ತಾಯಿ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ನಮ್ಮ ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ಪತ್ರಗಳನ್ನ ಕೂಡ ಬರೀತಿರ್ತೀರ. ಅಂತಹ ಪತ್ರಗಳನ್ನ ಓದುವಂತಹ ಸಮಯ. ಬನ್ನಿ ಪ್ರಾರಂಭ ಮಾಡೋಣ. ಚಕ್ಷುರ್ಮತಿ. ಗುರುಜಿ, ಹುಬ್ಳಿಯಿಂದ ಕಣ್ಣಿನ ರೇಖೆ ಮತ್ತು ಹಸ್ತ ಸಮುದ್ರಕ್ಕೆ ಕಳಿಸಿದ್ದಾರೆ ಗುರುಜಿ. ಅವ್ರ ಹೆಸರು ಅಭಿಷೇಕ್ ಅಂತ, ಹುಬ್ಳಿಯಿಂದ ಪತ್ರ ಬರೀತಿದ್ದಾರೆ. ಮೊದಲು ಇವರೊಂದ್ಸಲಿ ಪತ್ರ ಬರ್ತಿದ್ರಂತೆ ಗುರುಜಿ, ಕೆಲಸದ ವಿಚಾರವಾಗಿ. ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಸಾಯಂಕಾಲ ದೀಪ ಹಚ್ಚಿ ಅದಾದ ನಂತರ ತಾಯಿಯ ಜೊತೆ ಸಮುದ್ರ ಸ್ನಾನ ಮಾಡ್ಲಿಕ್ಕೆ ಹೇಳಿದ್ರಿ ಗುರುಜಿ. ಅವರು ಅದೇ ರೀತಿ ಶಿವನ ದೇವಸ್ಥಾನಕ್ಕೆ ಹೋಗಿದ್ದಾರೆ. ದೀಪ ಹಚ್ಬಿಟ್ಟು ಸಮುದ್ರ ಸ್ನಾನ ಮಾಡ್ಲಿಲ್ವಂತೆ. ಏನಕ್ಕಂದ್ರೆ ಅವರ ತಂದೆಯವರು ಈ ರೀತಿ ಸಮುದ್ರ ಸ್ನಾನ ಮಾಡ್ಬೇಕಾದ್ರೆ ತೀರ್ ಹೋಗಿರೋದ್ರಿಂದ ತಾಯಿಗೆ ಅದ್ರ ಬಗ್ಗೆ ಭಯ ಇತ್ತಂತೆ. ಅದಕ್ಕಾಗಿ ಮಗನಿಗೆ ಸಮುದ್ರ ಸ್ನಾನ ಮಾಡ್ಲಿಕ್ಕೆ ತಾಯಿ ಬಿಟ್ಟಿಲ್ಲ. ಅದಕ್ಕೋಸ್ಕರ ನನ್ಗಿನ್ನೂ ಕೆಲಸ ಸಿಕ್ತಿಲ್ವಾ ಅನ್ನೋದು ಅವ್ರಿಗೆ ಭಯ ಗುರುಜಿ. ನಾನು ಸಮುದ್ರ ಸ್ನಾನ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಅವರು. ನೋಡಿ, ಸಮುದ್ರ ಸ್ನಾನ ಮಾಡೋದ್ರಿಂದ ಅದು ಪ್ರಾಣಿಗೆ ಹಾನಿ ಅಲ್ಲ. ಇದು ಮೊದಲನೇದೊಂದು ಕ್ಲಾರಿಟಿ ತಿಳ್ಕೊಳ್ಳಿ. ಸಮುದ್ರ ಅಂತಕ್ಕಂಥದ್ದು ಋಣವನ್ನು ಹರಿಸ್ತಕ್ಕಂಥದ್ದು. ಹಾಗೆ ಸಮುದ್ರ ಅನ್ನೋದಕ್ಕೆ, ಅಲ್ಲಿ ಸಮುದ್ರ ಸ್ನಾನಕ್ಕೆ ಒಂದು ಅದ್ಭುತವಾದ ಶಕ್ತಿ ಇದೆ. ಹಾಗಾಗಿ ನಿಮ್ಮ ಕಣ್ಣಿರೇಖೆ ಚೆನ್ನಾಗಿದೆ. ಇಲ್ಲಿವರೆಗೂ ನಿಮ್ಮ ಉದ್ಯೋಗದ ಬಗ್ಗೆ ನಿಮ್ಮ ಪ್ರಯತ್ನ ವಿಫಲವಾಗ್ತಿದ್ರು. ಇನ್ನು ಮುಂಬರ್ತಕ್ಕಂತಹ ದಿನಗಳಲ್ಲಿ ಖಂಡಿತ ನಿಮ್ಮ ಉದ್ಯೋಗ ಅನುಕೂಲ ಆಗೋದಕ್ಕೆ ಬಹಳ ದಾರಿ ಇದೆ. ತುಂಬ ಹತ್ತಿರದಲ್ಲಿ ಆದಷ್ಟು ಬೇಗ ಉದ್ಯೋಗಕ್ಕೆ ದಾರಿ ಆಗತ್ತೆ, ಭಯಪಡಬೇಕಾದಿಲ್ಲ. ನಿಮ್ಮ ಕಣ್ಣು ರೇಖೆಯಲ್ಲಿ ಶುಕ್ರ ಚೆನ್ನಾಗಿದ್ದಾನೆ, ಲಗ್ನಾಧಿಪತಿ ಚೆನ್ನಾಗಿದ್ದಾನೆ. ಈಗ ಪ್ರಸ್ತುತ ಕಾಲಧರ್ಮ ಪರವಾಗಿಲ್ಲ. ಇನ್ನೊಂದು ಬಹುಶಃ 3 ತಿಂಗಳಲ್ಲಿ, ಮುಂದಿನ 3 ತಿಂಗಳಲ್ಲಿ ಒಂದು ಅದ್ಭುತವಾದ ಕಾಲ ಆಗೋದ್ರಿಂದ ಆ ಕಾಲದಲ್ಲೇ ನಿಮಗೆ ಒಂದು ಉದ್ಯೋಗನೂ ಸಿಗುತ್ತೆ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನೋವು ದೂರ ಆಗುತ್ತೆ. ಆದಷ್ಟು ಬೇಗ ಕಷ್ಟಕ್ಕೊಂದು ಪರಿಹಾರ ಸಿಗುತ್ತೆ. ಯಾಕೆಂದರೆ ನಿಮ್ಮ ಎಡಗಣ್ಣಿನ ರೇಖೆ ಮತ್ತು ಬಲಗಣ್ಣಿನ ರೇಖೆ ಪ್ರಕಾರ ಎರಡೂ ರೇಖೆಗಳಲ್ಲೂ ಅದೃಷ್ಟ ಎಂಬತಕ್ಕಂಥದ್ದು ಭಗವತ್ ಸಂಕಲ್ಪನ ಅಂದರೆ ಭಗವಂತನ ಕೃಪೆಯಿಂದ ನಿಮಗೆ ಸಿಗೋದ್ರಿಂದ ನೀವು ಹೆದರಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಯಾವುದೇ ಒಂದು ಸಣ್ಣ ಸಣ್ಣ ವಿಚಾರವನ್ನು ಸಹಿತ ನೀವು ಗೌಪ್ಯತೆ ಕಾಪಾಡಲ್ಲ. ಅದೊಂದು ನಿಮ್ಮ ಮನಸ್ಸಲ್ಲಿದೆ. ನೀವು ಸ್ವಲ್ಪ ಪ್ರತಿಯೊಂದು ವಿಚಾರಗಳನ್ನು ಸಹಿತ ಒಂದಷ್ಟು ಗೌಪ್ಯತೆಯನ್ನು ಕಾಪಾಡಬೇಕು. ಒಂದು ಕೆಲಸ ಆಗೋ ತನಕ ಅದನ್ನು ಯಾರೊಂದಿಗೂ ಮಾತಾಡಬಾರ್ದು. ಯಾಕೆಂದರೆ ಎಲ್ಲ ಕಾಲವೂ ನಮ್ಮಂತೆ ಇರೋದಿಲ್ಲ ಮತ್ತು ಎಲ್ಲರೂ ನಮ್ಮವರಾಗಿರೋದಿಲ್ಲ. ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ನಮಗೆ ಸಿಗಬೇಕಾದ್ರೂ ಕೆಲವಷ್ಟು ವಿಚಾರಗಳನ್ನು ನಾವು ಅನುಸರಿಸಬೇಕಾಗತ್ತೆ. ಅದರಿಂದ ಸಾಕಷ್ಟು ಒಳಿತಾಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಒಂದು ರಾಕ್ ಸ್ಟಾರ್ ನಿಂತ್ಕೊಂಡಂಗೆ. ಊರಿಂದ ಬಂದನು ಮಿಸ್ಟರ್ ಮಾರನು, ಮಂಗಳೂರಿಂದ. ತುಂಬ ಜಾಲಿಯಾಗಿ ಹಾಡುವಂಥ ಒಂದು ಗೀತೆ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ನಿಜವಾಗ್ಲೂ ಕೂಡುಕ್ರೆ ಸಮಾಜಕ್ಕೆ ಡಾಕ್ಟ್ರು, ಸಮಾಜಕ್ಕೆ ಡಾಕ್ಟ್ರು. ವೈಟ್ ಗೋಲ್ಡ್ ಸರಿ.